ವೆಲ್ಕಮ್ ಬ್ಯಾಕ್. ಮುಂದಿನ ಸುದ್ದಿ ನೋಡ್ಬಿಡೋಣ ಯಾವ್ದಿದೆ ಅಂತ. ಹಾಲಿವುಡ್ ಸ್ಟೈಲ್ನಲ್ಲಿ ಭಾರತದ ನೌಕೆ ಇರಾನ್ ವಶ. ಬಂದೂಕು ಹಿಡಿದು ನೌಕೆಗಳ ಹತ್ತಿದ ಮಾಸ್ಕ್ ಧಾರಿಗಳು ಸೀದಾ ಹಡಗಿನ ಎಂಜಿನ್ ಕೋಣೆ ಒಳಗೆ ನುಗ್ಗಿ ಯೋಧರ ಶೋಧ. ಮಸ್ಕಿಟೋ ಫ್ಲೀಟ್ ಕಾರ್ಯಾಚರಣೆ ಪ್ರದರ್ಶನ. ಈ ರೀತಿ ಹೋರ್ಮೋಜ್ ಅಧಿಪತ್ಯ ಘೋಷಣೆ. ಟ್ರಂಪ್ಗೆ ಪರೋಕ್ಷ ಟಾಂಟ್ ಮಾಡ್ದಂಗಿದೆ ಇದು. ನೋಡಿ ಏನೇನಾಯ್ತು ಅಂತ ನೋಡೋಣ. ನಿರ್ಬಂಧದ ಹೊರತಾಗಿಯೂ ಹೋರ್ಮೋಜ್ ಜಲಸಂಧಿ ದಾಟಿ ಭಾರತದತ್ತ ಹೊರಟಿದ್ದ ನೌಕೆಯನ್ನ ಬುಧವಾರ ವಶಪಡಿಸಿಕೊಂಡಿದ್ದಂಥ ಇರಾನ್ ಆ ಕಾರ್ಯಾಚರಣೆ ಹೇಗಿತ್ತು ಎಂಬುದರ ವಿಡಿಯೋ ಬಿಡುಗಡೆ ಮಾಡಿದೆ. ದುಬೈನಿಂದ ತೈಲ ಹೊತ್ತು ಗುಜರಾತ್ನತ್ತ ತೆರಳ್ತಾ ಇದ್ದಂಥ ಎಪಾಮಿನೊಂಡಾಸ್ ಸೇರಿ 3 ಹಡಗುಗಳು ಎಚ್ಚರಿಕೆ ಧಿಕ್ಕರಿಸಿದ್ದಾಗ ಇರಾನ್ನ ಅರಸೇನಾ ಪಡೆ ಅವುಗಳತ್ತ ಗುಂಡು ಹಾರಿಸಿ ಗ್ರೆನೇಡ್ ತೂರಿ ಬಳಿಕ ವಶಕ್ಕೆ ಪಡ್ಕೊಂಡಿತ್ತು. ವಿಡಿಯೋ ನೋಡ್ತಾ ಇದ್ದೀರಲ್ಲ, ಇದರಲ್ಲಿ ಏನಿದೆ ಅಂತಂದರೆ, ಸಾಗರದಲ್ಲಿ ನಿಂತಿರುವ MSC ಫ್ರಾನ್ಸಿಸ್ಕಾ ಎಂಬ ಹಡಗಿನತ್ತ ಸಣ್ಣ ದೋಣಿಯೊಂದು ವೇಗವಾಗಿ ನುಗ್ಬರುತ್ತೆ. ಬಳಿಕ ಅದರಲ್ಲಿದ್ದಂಥ ಮುಖಕ್ಕೆ ಮಾಸ್ಕ್ ಧರಿಸಿ ಬೆನ್ನಲ್ಲಿ ಬಂದೂಕು ಧರಿಸಿದ್ದ IRGC ಯೋಧರೆಲ್ಲ ಹಾಲಿವುಡ್ ದೃಶ್ಯ ನೆನಪಿಸುವಂತೆ ಏಣಿ ಹಿಡಿದು ನೌಕೆ ಏರೋದಕ್ಕೆ ಶುರು ಮಾಡ್ತಾರೆ. ಇದೇ ಮಾದರಿಯಲ್ಲಿ ಇನ್ನೊಂದು ಸ್ಪೀಡ್ ಬೋಟ್ ಎಪಾಮಿನಿಂಡೋಸ್ನತ್ತ ನುಗ್ಗುತ್ತೆ ಹಾಗೂ ಯೋಧರು ಅದರ ಒಳಗೆ ಹೊಕ್ಕು ಎಂಜಿನ್ ಕೋಣೆಯಲ್ಲಿ ಶೋಧ ನಡೆಸ್ತಾರೆ. ಬಳಿಕ ಅದರ ಪೂರ್ಣ ನಿಯಂತ್ರಣವನ್ನು ತಮ್ಮ ಕೈಗೆ ತೆಗೆದುಕೊಳ್ತಾರೆ. ಕೊನೆಗೆ ಆ ಹಡಗನ್ನ ಇರಾನ್ ದಡಕ್ಕೆ ಕರೆದೊಯ್ಯಲಾಗುತ್ತೆ. ಇದು ಟ್ರಂಪ್ಗೆ ಪರೋಕ್ಷವಾಗಿ ಟಾಂಟ್ ಮಾಡ್ತಾ ಇರೋದು ಅಂತ ಹೇಳ್ತಾ ಇದ್ದಾರೆ. ಅಧ್ಯಕ್ಷ ಟ್ರಂಪ್ಗೆ ಸವಾಲೆಸೆಯೋದಕ್ಕೆ ಇರಾನ್ ಸೇನೆ ಈ ವಿಡಿಯೋ ಬಿಡುಗಡೆ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಕಾರಣ ಏನು ಅಂದರೆ, ಹೋರ್ಮೋಜ್ನಲ್ಲಿ ದೊಡ್ಡ ದೊಡ್ಡ ಯುದ್ಧ ನೌಕೆಗಳನ್ನು ತಂದಿಟ್ಕೊಂಡು ಅದು ನಮ್ಮ ನಿಯಂತ್ರಣದಲ್ಲಿದೆ ಅಂತ ಅಮೆರಿಕ ಬೀಗ್ತಾ ಇತ್ತು. ಇದಕ್ಕೆ ಟಕ್ಕರ್ ಕೊಡುವಂತೆ ಅದೇ ಪ್ರದೇಶದಲ್ಲಿ 3 ನೌಕೆಗಳನ್ನು ವಶಕ್ಕೆ ಪಡೆಯುವ ಮುಖಾಂತರವಾಗಿ ಹೋರ್ಮೋಜ್ ಹಾಗೂ ಅದರ ಮೇಲಿನ ಹಿಡಿತ ನಮ್ದು ಅಂತ ಇರಾನ್ ಇದೀಗ ನೆನಪಿಸಿದೆ. ಇರಾನ್ ನಂಟಿನ ಮತ್ತೊಂದು ಟ್ಯಾಂಕರ್ ವಶ ಅಂತ ಅಮೆರಿಕ ಹೇಳ್ತಾ ಇದೆ. ನೋಡಿ, ತೈಲ ಕಳ್ಳ ಸಾಗಣೆ ಮಾಡ್ತಾ ಇದ್ದ ಇರಾನ್ನ ಟ್ಯಾಂಕರ್ ಒಂದನ್ನು ವಶಪಡಿಸಿಕೊಂಡಿದ್ದಾಗಿ ಅಮೆರಿಕ ಹೇಳಿದೆ. ಹಿಂದೂ ಮಹಾಸಾಗರದಲ್ಲಿ ಮೆಜೆಸ್ಟಿಕ್ ಎಕ್ಸ್ನ ಟ್ಯಾಂಕರ್ ಅಮೆರಿಕ ಸೇನೆ ವಶವಾಗಿದೆ. ಆದರೆ ಈ ಬಗ್ಗೆ ಇರಾನ್ ಪ್ರತಿಕ್ರಿಯೆ ನೀಡಿಲ್ಲ. ಬುಧವಾರವಷ್ಟೇ ಹೋರ್ಮೋಜ್ನಲ್ಲಿ ಅಮೆರಿಕ ಇರಾನ್ನ ರೆವಲ್ಯೂಷನರಿ ಗಾರ್ಡ್ನ 2 ಹಡಗುಗಳನ್ನು ವಶಕ್ಕೆ ಪಡ್ಕೊಂಡಿತ್ತು. ಇನ್ನು ಕದನ ಸ್ಥಗಿತ ವಿಸ್ತರಣೆ. ಇಂದು ಲೆಬನಾನ್ ಇಸ್ರೇಲ್ ಚರ್ಚೆ. ವಿರಾಮ ವಿಸ್ತರಣೆ ಸಾಧ್ಯತೆ ಬಗ್ಗೆ ಚರ್ಚಿಸೋಕೆ ಇಸ್ರೇಲ್ ಮತ್ತು ಲೆಬನಾನ್ ಪ್ರತಿನಿಧಿಗಳು ಶುಕ್ರವಾರ ಅಮೆರಿಕದಲ್ಲಿ ಮಾತುಕತೆ ನಡೆಸಲಿದ್ದಾರೆ. ಇತ್ತೀಚೆಗಷ್ಟೇ ಉಭಯ ದೇಶಗಳ ನಡುವೆ ಘೋಷಣೆ ಆಗಿದ್ದ 10 ದಿನ ಕದನ ವಿರಾಮ ಮುಕ್ತಾಯ ಆಗ್ತಾ ಇರುವ ಬೆನ್ನಲ್ಲೇ 1 ತಿಂಗಳ ಅವಧಿಗೆ ವಿಸ್ತರಣೆ ಕುರಿತು ಚರ್ಚೆ ನಡೆಯಲಿದೆ. ಇತ್ತೀಚೆಗೆ ನಡೆದ ಮೊದಲ ಮಾತುಕತೆ 30 ವರ್ಷದಲ್ಲೇ ಮೊದಲನೆಯದ್ದು ಅಂತ ಹೇಳಲಾಗ್ತಾ ಇದೆ. ಇರಾನ್ನ ಬೋಟ್ಗಳು ಕಂಡ್ರೆ ಶೂಟ್ ಮಾಡಿ ಅಂತ ಇದ್ರ ಮಧ್ಯದಲ್ಲಿ ಟ್ರಂಪ್ ಆದೇಶ ಕೊಟ್ಟೇ ಬಿಟ್ಟಿದ್ದಾರೆ. ಹೋರ್ಮೋಜ್ ಜಲಸಂಧಿಯನ್ನ ಅಮೆರಿಕನ್ ನೌಕಾಪಡೆಯ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವ ಅಡ್ಡಿಪಡಿಸ್ತಾ ಇರುವ ಇರಾನ್ನ ಸಣ್ಣ ದೋಣಿಗಳು ಕಂಡ್ರೆ ಹೊಡೆದು ಹಾಕಿ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆದೇಶಿಸಿದ್ದಾರೆ. ಈ ಬಗ್ಗೆ ಪೋಸ್ಟ್ ಮಾಡಿರುವ ಅವರು, ಹೋರ್ಮೋಜ್ನಲ್ಲಿ ಜಲಸ್ಫೋಟಕ ಅಳವಡಿಸ್ತಾ ಇರುವ ಯಾವುದೇ ದೋಣಿ ಕಂಡು ಬಂದಲ್ಲಿ ಹೊಡೆದುಕೊಳ್ಳುವುದಕ್ಕೆ ನೌಕಾಪಡೆಗೆ ಆದೇಶಿಸಿದ್ದೇನೆ. ಈಗಾಗಲೇ ಜಲಸ್ಫೋಟಕ ತೆರವು ಕಾರ್ಯ ನಡೀತಾ ಇದೆ. 3 ಪಟ್ಟು ವೇಗದಲ್ಲಿ ಕೆಲಸ ಸಾಗಲಿ ಅಂತ ಬರೆದಿದ್ದಾರೆ. ಸದ್ಯ ಇರಾನ್ ಹೋರ್ಮೋಜ್ನಲ್ಲಿ ತನ್ನೆಲ್ಲ ಕಾರ್ಯಾಚರಣೆಗೆ ಇಂತಹ ಸಣ್ಣ ದೋಣಿಗಳನ್ನೇ ಬಳಸ್ತಾ ಇದೆ. ಹಾಗಾಗಿ ಇರಾನ್ ನೌಕಾಪಡೆಯನ್ನ ನಾಶ ಮಾಡ್ತಾ ಇದ್ದೇವೆ ಅಂತ ಬೀಗ್ತಾ ಇದ್ದ ಟ್ರಂಪ್ಗೆ ಈಗ ಸಣ್ಣ ದೋಣಿಗಳು ಎಷ್ಟು ಅಪಾಯಕಾರಿ ಎಂಬುದು ಅರಿವಾದಂತೆ ಕಾಣಿಸ್ತಾ ಇದೆ. ಮತ್ತೊಂದು ಯುದ್ಧ ನೌಕೆ ಎಂಟ್ರಿ ಇದ್ರ ಮಧ್ಯದಲ್ಲಿ. ಜಾರ್ಜ್ ಬುಷ್ ಯುದ್ಧ ನೌಕೆಯ ಮಧ್ಯಪ್ರಾಚ್ಯಕ್ಕೆ ಆಗಮಿಸಿದೆ ಅಂತ ಅಮೆರಿಕದ ನೌಕಾಪಡೆ ತಿಳಿಸಿದೆ. ಈ ಮುಖಾಂತರವಾಗಿ ಆ ಭಾಗದಲ್ಲಿ ಅಮೆರಿಕದ 3 ಹಡಗುಗಳು ನಿಯೋಜನೆ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಒಟ್ಟಿನಲ್ಲಿ ಯುದ್ಧದ ವಾತಾವರಣ ಸದ್ಯಕ್ಕೆ ಹಿಂಗಿದೆ. ಇವರು ಅವ್ರಿಗೆ ಟಾಂಟ್ ಮಾಡ್ತಿದ್ದಾರೆ, ಅವ್ರು ಇವ್ರಿಗೆ ಟಾಂಟ್ ಮಾಡ್ತಿದ್ದಾರೆ. ಇದ್ರ ಮಧ್ಯದಲ್ಲಿ ಒಂದಷ್ಟು ಹಡಗುಗಳನ್ನು ವಶಕ್ಕೆ ಪಡ್ಕೊಳ್ಳಲಾಗ್ತಿದೆ. ಮುಂದಿನ ಸುದ್ದಿಗೆ ಹೋಗ್ಬಿಡೋಣ.